ನನ್ನ ಬೇಕಾದರೂ ಬೈರಿ, ನಾನು ಯಲಹಂಕನ ಬೈಬೇಡ. ಯಲಹಂಕ ಯಾರಿಗೂ ಅನ್ಯಾಯ ಮಾಡಿಲ್ಲ, ನಾವೆಲ್ಲ ತಪ್ಪು ಮಾಡಿರ್ತೀವಿ ರಾಜಕಾರಣಿಗಳು, ಅಧಿಕಾರಿಗಳು. ದೇಶವನ್ನು ಯಾಕೆ ದೂಷಣೆ ಮಾಡ್ತೀನಿ? ಭಾರತ ಸರಿ ಇಲ್ಲ. ಭಾರತ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ದೇಶ. ಭಾರತ ಇನ್ನೆಲ್ಲೂ ಇಲ್ಲ. ನಾವು ಸರಿ ಇಲ್ಲ. ನಾವು ರಾಜಕಾರಣಿಗಳು ಸರಿ ಇಲ್ಲದೆ ಇರ್ಬೋದು, ಅಧಿಕಾರಿಗಳು ಸರಿ ಇಲ್ಲದೆ ಇರ್ಬೋದು, ಜನ ಸರಿ ಇಲ್ಲದೆ ಇರ್ಬೋದು, ದೇಶನ ಯಾಕೆ ಬೈತೀಯ ನೀನು? ಇದನ್ನು ನಾವು ಭಾಳ ಗಮನದಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇನ್ನೂ ಸ್ವಲ್ಪ ಖುಷಿ. ಏನು ಬೇಕಾದರೂ ಕೆಲಸ ಮಾಡೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ನಮ್ಮ ಕಾರ್ಯಕ್ರಮಗಳಿಗೆ ಈ ಥರ ನೀವು ಸಹಕಾರ ಕೊಟ್ಟರೆ ಸಾಕು ಅಂತಕ್ಕಂಥ ಮಾತನ್ನು ಹೇಳಿ, ಇನ್ನೊಂದು ಕಾರ್ಯಕ್ರಮ ಐತೆ, ಅದು ನೀವು ದೊಡ್ಡ ಸಂಖ್ಯೆಯಲ್ಲಿ ಬಂದಿರೋದು ಹೇಳ್ತೀನಿ. ನಾನು ಶಾಸಕನಾದ ಮೇಲೆ 2008ರಿಂದ ಕೂಡ ಯಾವುದೇ ಕಾರ್ಯಕ್ರಮಗಳನ್ನು ಒಂದು ಬಿಡದಂಗೆ ಮಾಡ್ಕೊಂಡು ಇದ್ದೀನಿ. ಯೋಗ 12ನೇ ವರ್ಷ ಮಾಡ್ತಾಯಿದ್ವಿ. ಪ್ರತಿ ವರ್ಷ ನಾನು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸ್ತಿದ್ದೀನಿ. 18 ವರ್ಷದಿಂದ ನಮ್ಮ ಯಲಹಂಕ ನಾಡಪ್ರಭು ಕೆಂಪೇಗೌಡರು ಇವತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಗಮನವನ್ನು ಸೆಳೆದಿರ್ತಕ್ಕಂಥ ಬೆಂಗಳೂರನ್ನು ಕಟ್ಟಿದಂಥವ್ರು ನಾಡಪ್ರಭು ಕೆಂಪೇಗೌಡರು. ಅವರು ಯಲಹಂಕದಲ್ಲಿದ್ದಂಥವ್ರು, ಯಲಹಂಕ ರಾಜಧಾನಿಯನ್ನು ಮಾಡ್ಕೊಂಡಿರ್ತಕ್ಕಂಥವ್ರು. ಅವರ ಜಯಂತ್ಯೋತ್ಸವವನ್ನು 2008ರಲ್ಲಿ ಶುರು ಮಾಡಿ ಪ್ರತಿ ವರ್ಷ ಒಂದು ವರ್ಷ ಮಿಸ್ ಮಾಡದೆ ಮಾಡ್ತಾಯಿದ್ದೀವಿ. ಅಂಬೇಡ್ಕರ್ ಜಯಂತಿಯನ್ನು ಕೂಡ ನಾನು MLA ಆದಮೇಲೆ ಸ್ಟಾರ್ಟ್ ಮಾಡಿದ್ದೀನಿ, ಮೆರವಣಿಗೆಗಳ ಮುಖಾಂತರ. ವಾಲ್ಮೀಕಿ ಜಯಂತಿ ಮಾಡ್ತೀವಿ, ಕನಕ ಜಯಂತಿ ಮಾಡ್ತೀವಿ, ಬಸವಣ್ಣವ್ರ ಜಯಂತಿ ಮಾಡ್ತೀವಿ, ಸವಿತಾ ಮಹರ್ಷಿ ಜಯಂತಿ ಮಾಡ್ತೀವಿ, ಮಡಿವಾಳ ಮಾಚಿದೇವ ಜಯಂತಿ ಮಾಡ್ತೀವಿ, ಭಗೀರಥ ಜಯಂತಿಯನ್ನು ಮಾಡ್ತೀವಿ, ವೇಮನ ಜಯಂತಿಯನ್ನು ಮಾಡ್ತೀವಿ. ಯಾವ್ಯಾವ ಮಹಾನುಭಾವರವರು ಎಲ್ಲ ಜಯಂತಿಯನ್ನು ಪ್ರತಿ ವರ್ಷ ನಾವು ಮಾಡ್ತೀವಿ. ಈ ವರ್ಷ ಕೂಡ 27ನೇ ತಾರೀಕು ಮುಂದಿನ ಶನಿವಾರ ನಾಡಪ್ರಭು ಕೆಂಪೇಗೌಡರ 517ನೇ ವರ್ಷದ ಕೆಂಪೇಗೌಡ ಜಯಂತ್ಯೋತ್ಸವನ ಯಲಹಂಕದಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಹಳೇ ನಗರ ಏನೈತೆ ಎಲ್ಲರೂ, ಎಲ್ಲ ಪಕ್ಷದವರು ಎಲ್ಲರೂ ಸೇರಿಕೊಂಡು 18 ವರ್ಷದಿಂದ ಒಂದೇ ಕೆಂಪೇಗೌಡ ಜಯಂತ್ಯೋತ್ಸವ ಮಾಡಿರೋದು, ಎರಡು ಮಾಡಲೇ ಇಲ್ಲ ನಾವು. ಅಲ್ಲಿ 9 ಗಂಟೆಗೆ ಪ್ರಾರಂಭ ಆಗ್ತದೆ, ವಾದ್ಯಗಳು ಎಲ್ಲ ಇರ್ತದೆ, ಎಲ್ಲರೂ ಸೇರ್ಕೊಂಡಿರ್ತೀವಿ. ಬೆಳಗ್ಗೆ 6 ಗಂಟೆಗೆ ಕೆಂಪೇಗೌಡರ ಅಭಿವೃದ್ಧಿಗೋಸ್ಕರ, ಯಲಹಂಕದ ಅಭಿವೃದ್ಧಿಗೋಸ್ಕರ ವಾಕಥಾನ್ ಇಟ್ಕೊಂಡಿದ್ದೀವಿ. ಜಾಗವನ್ನು ನಿಮ್ಮ ಸೋಮವಾರ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತೀವಿ. ನಾವು ಹೊಯ್ಸಳ ಕ್ರೀಡಾಂಗಣವನ್ನು ಮೊದಲೇ ಬುಕ್ ಮಾಡಿದ್ವಿ, ಬೇರೆ ಬೇರೆ ಕಾರಣಗಳಿಂದ ಅದನ್ನು ರದ್ದು ಮಾಡವ್ರೆ, ಪೊಲಿಟಿಕಲ್ ಕಾರಣದಿಂದ. ಈ ಸಾರಿ ಇನ್ನೊಬ್ಬರು ಹೊಸದಾಗಿ ಕೆಂಪೇಗೌಡ ಜಯಂತ್ಯೋತ್ಸವ ಮಾಡೋಕ್ಕೆ ಹೊರಟವ್ರೆ. ಅದು ಒಂದೇ ವರ್ಷನೇ, 2ನೇ ವರ್ಷ ಮಾಡಲ್ಲ ಅವರು. ಯಾಕಂದರೆ ಇದು ನಾನೊಬ್ಬ ಶಾಸಕನಾಗಿ ನಾನು ಎಲೆಕ್ಷನ್ ಟೈಮಲ್ಲಿ ರಾಜಕೀಯ ಮಾಡ್ತೀನಿ. ಇಲ್ಲೂ ಕೂಡ ನಾನು ಓಟ್ ಕೇಳಲ್ಲ, ಯಾವುದೇ ಕಾರ್ಯಕ್ರಮದಲ್ಲಿ ನಾನು ಕೇಳಲ್ಲ. ಎಲೆಕ್ಷನ್ ಟೈಮಲ್ಲಿ ನಾನು ಓಟ್ ಹಾಕ್ರಿ ಅಂತ ಕೇಳ್ತೀನಿ. ಆದರೆ ಈ ಒಬ್ಬ ಶಾಸಕನಿದ್ದಾಗ ಅವರ ನೇತೃತ್ವದ ಎಲ್ಲರೂ ಸೇರಿಸ್ಕೊಂಡು ಮಾಡಿದ್ರೆ ಕೆಲವರು ಸಹಿಸೋಕ್ಕಾಗ್ತಾಯಿದೆ. ಇನ್ನೊಂದು ಕೆಂಪೇಗೌಡ ಜಯೋತ್ಸವ ಮಾಡೋದು, ಮುಖ್ಯಮಂತ್ರಿಗಳನ್ನ ಕರೆಸ್ತೀವಿ ಅನ್ನೋದು, ಆ ಜಾಗವನ್ನು ಕ್ಯಾನ್ಸಲ್ ಮಾಡಿ ನಮ್ಮ ಕೊಟ್ಟಿರೋದನ್ನು ಕ್ಯಾನ್ಸಲ್ ಮಾಡೋಂಥದ್ದು. ಇರಲಿ, ಇನ್ನೂ 1 ವರ್ಷ ವೆಯ್ಟ್ ಮಾಡ್ತೀನಿ. ನಾನು ಕೂಡ ಈ ನೋಡೋಕ್ಕೆ ಎಷ್ಟು ಶಾಂತವಾಗಿರ್ತೀನೋ, ನನಗೆ ಸಮಯ ಬಂದಾಗ ಅಷ್ಟೇ ನಾನು ರಿಯಾಕ್ಟ್ ಮಾಡೋಂಥ ಕಲೆ ಇರ್ತಕ್ಕಂಥನು. ನನಗೆ ಯಲಹಂಕದ ಬಗ್ಗೆ ಅತ್ಯಂತ ಗೌರವ ಐತೆ. 48 ವರ್ಷ ಆಯಿತು ನಾನು ಸೈಕಲ್ ತುಳ್ಕೊಂಡು ಯಲಹಂಕ ಸುತ್ತಕ್ಕೆ ಶುರು ಮಾಡಿರೋದು. ನಾನು ಶಾಸಕನಾದಮೇಲೆ ಒಂದಲ್ಲ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತೀನಿ. ಸಣ್ಣ ಕಾರ್ಯಕ್ರಮ 5 ಜನ 5 ಕಾರ್ಯಕ್ರಮಕ್ಕೂ ಹೋಗ್ತೀನಿ ನಾನು. ದಿಢೀರಂತ 5 ವರ್ಷಕ್ಕೊಂದ್ಸರಿ ಕೆಲವರು ಬರ್ತಾರೆ, ಓ ಅಂತ ಹೇಳ್ತಾರೆ. ಯಲಹಂಕದ ಬಗ್ಗೆ ಡೆವಲಪ್ಮೆಂಟ್ ದುಡ್ಡು ತಗೊಂಬ, ನೀನು ಕಾಂಪಿಟೇಷನ್ ಮೇಲೆ ಕೆಲಸ ಮಾಡೋಣ. ನೀನೊಂದು ವೈಟ್ ಟ್ಯಾಪಿಂಗ್ ರೋಡ್ ಮಾಡಿದ್ರೆ ನಿನ್ನ ಸರ್ಕಾರದಿಂದ ತಗೊಂಬ, ನೀನೊಂದು ವೈಟ್ ಟ್ಯಾಪಿಂಗ್ ರೋಡ್ ಮಾಡು. ಏನೂ ಮಾಡದೆ ಇವತ್ತು ನಮ್ಮ ಮೇಲೆ ಬೈಯುವಂಥದ್ದು ಸೋಷಿಯಲ್ ಮೀಡಿಯಾ ನಾನು ಭಾಳ ಉತ್ತರ ಕೊಡೋಕ್ಕೂ ಹೋಗೋದಿಲ್ಲ. ಕೆಲವು ಓ ಅಂತ ಇರ್ತವೆ, ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗವೆ, ಈ ಥರದ್ದು ಕೆಲವರು ಬೇರೆಯವ್ರದ್ದು ಕಾಟ ಜಾಸ್ತಿ ಆಗೈತೆ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ನೀವು ಪ್ರಾಣಾಯಾಮ ಮಾಡಿರಿ. ನಾನು ಪ್ರಾಣ ಕೊಟ್ಟು ಈ ಕ್ಷೇತ್ರದ ಗೌರವವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ಇನ್ನೂ ಕೂಡ ಇನ್ನೊಂದು 3-4 ತಿಂಗಳಲ್ಲಿ ಇನ್ನೂ 100-150 ಕೋಟಿ ರೂಪಾಯಿಗೂ ಹೆಚ್ಚು ಬರೀ ಯಲಹಂಕ ನಗರಕ್ಕೆ ಗ್ರ್ಯಾಂಟ್ ತಗೊಂಬಂದಿದ್ದೀವಿ.